ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಮಹಾರಾಜರನ್ನ ಕರೆಯೋಣ. ಅಷ್ಟು ವೈಭೋಗದಲ್ಲಿರಬೇಕು ಈ ಕಾರ್ಯಕ್ರಮ. ಭೋಗೇಂದ್ರ, ನಿನ್ನ ಆಲೋಚನಾ ಕ್ರಮವೇ ಸರಿಯಿಲ್ಲ. ಸನ್ಯಾಸದ ನಿಜ ಅರ್ಥ ಏನು ಅಂತ ಗೊತ್ತಾ? ಇವ್ರಿಗೆ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಸನ್ಯಾಸ ಅಂದರೆ ತ್ಯಜಿಸುವುದು. ಜನ್ಮದಿಂದ ಬಂದ ಬಯಕೆಗಳಿಂದ ಮುಕ್ತಿ ಹೊಂದಿ ಹೊಸ ಜನ್ಮ ಪಡೆಯುವುದು. ಅದಕ್ಕೆ ವೈಭವದ ಅಗತ್ಯವಿಲ್ಲ. ಇದು ನಾನು ಸನ್ಯಾಸ ಸ್ವೀಕಾರ ಮಾಡುವ ಕಾರ್ಯಕ್ರಮ. ಮಠದ ಪೀಠಾಧಿಪತಿ ಆಗುವ ಕಾರ್ಯಕ್ರಮ ಇದಲ್ಲ. ಗುರುಗಳೇ, ನನಗೆ ನೀವು ಪೀಠಾಧಿಪತಿಗಳಾದಷ್ಟೇ ಸಂತೋಷ ಕೊಡ್ತಾ ಇದೆ. ಸುಧೀಂದ್ರ ಗುರುಗಳ ಅನುಮತಿ ಪಡೆದೆ ಈ ಕೆಲಸ ಎಲ್ಲ ಮಾಡ್ತಾ ಇದ್ದೀನಿ. ಇದು ನಮ್ಮ ಸಂತೋಷ, ನೀವು ಅನ್ಯತಾ ಭಾವಿಸಬಾರ್ದು. ಭೋಗೇಂದ್ರ, ಅನಗತ್ಯ ಆಲೋಚನೆಯನ್ನ ಬಿಡು. ನೀನು ಹೇಳುವ ಯಾವ ವ್ಯವಸ್ಥೆಯೂ ಬೇಡ. ಗುರುಗಳೇ 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 ಗುರುಗಳೇ, ಈ ಮಠದ ಕಂಬಗಳಿಗೂ ನಿಮ್ಮನ್ ಕಂಡ್ರೆ ಆಗಲ್ವಲ್ಲ? ಹೌದು, ಕಂಬ ಬಂದು ನಿನ್ನ ಹತ್ರ ಹೇಳಿತ್ತು, ಅನಂತ ಅನಂತ ಭೋಗೇಂದ್ರಾಚಾರ್ಯರನ್ನ ಕಂಡ್ರೆ ನನ್ಗಾಗಲ್ಲ ಅಂತ. ಅಲ್ಲ ಆಚಾರ್ಯರೇ, ನಾರಾಯಣಾಚಾರ್ಯರು ಅದ್ದೂರಿ ಕಾರ್ಯಕ್ರಮ ಬೇಡ ಅಂದ್ರೆ ನೀವ್ಯಾಕೆ ಬೇಸರ ಪಟ್ಕೋಬೇಕು? ರೀ ಭಟ್ರೆ, ಹೂವಿನಿಂದ ನಾರೂ ಸ್ವರ್ಗ ಸೇರ್ತು ಅನ್ನೋ ಹಾಗೆ ಗುರುಗಳನ್ನ ಮೆಚ್ಚಿಸಿ ಒಂದು ಕಲ್ಲಿಂದ ಎರಡು ಹಕ್ಕಿ ಹೊಡಿತೀನಿ, ನೋಡ್ತಾ ಇರಿ. ಅದಕ್ಕೆ ಅವ್ರು ಒಪ್ತಾ ಇಲ್ವೇ? ಅದು ಅವರ ದೊಡ್ಡ ಗುಣ. ಆದ್ರೆ ನನ್ನ ಕೆಲಸ ಆಗ್ಬೇಕಲ್ವೇ, ಅವ್ರಿಗೆ ಒತ್ತಾಯ ಮಾಡಬೇಕು ಗೋವಿಂದ. ಆದ್ರೆ ಆಚಾರ್ಯರೇ, ದೊಡ್ಡ ಗುರುಗಳು ನಿಮ್ಮ ಆಲೋಚನಾ ಕ್ರಮನ ಬದಲಾಯಿಸ್ಕೊಳ್ಳಿ ಅಂದ್ಬಿಟ್ರಲ್ಲ? ಅವರು ಹಾಗೆ ಹೇಳಿ ಗೋವಿಂದ. ನಾವು ಅಂದುಕೊಂಡ ಕೆಲಸ ಸಾಧಿಸ್ಬೇಕಾದ್ರೆ ಈ ರೀತಿ ಬುದ್ಧಿವಾದ ಹೇಳಿಸ್ಕೊಳ್ಳೋದು ಇದ್ದೇ ಇರುತ್ತೆ. ಇದಾಗೋ ಕೆಲ್ಸನಾ? ಇದು ನಾಟಕ ಗೋವಿಂದ, ನಾಟಕ. ನಾರಾಯಣಾಚಾರ್ಯರು ದೊಡ್ಡ ಗುರುಗಳ ಪೂರ್ವಾಶ್ರಮದ ಸಂಬಂಧಿ. ನಾನು ಅವರ ಸನ್ಯಾಸ ಸ್ವೀಕಾರ ಕಾರ್ಯಕ್ರಮಕ್ಕೆ ತೋರಿಸೋ ಮುತುವರ್ಜಿನ ನೋಡಿ ಹಿರಿಯ ಗುರುಗಳಿಗೆ ನನ್ನ ಮೇಲಿರುವ ಅಸಮಾಧಾನ ಕಡಿಮೆ ಆಗಬೇಕು. ಮುಂದೆ ನಾನು ಅವರ ಅನುಗ್ರಹದಿಂದ ಮಠದ ಪಾರುಪತ್ತೆದಾರನಾಗಬೇಕು. ಆಗ ನೀನು ನನ್ನ ಶಿಷ್ಯನಾಗಿರ್ತೀಯ. ಮತ್ತೆ ನಾನು? ಭಟ್ರೆ, ಸೌಟು ಪಾತ್ರೆಗಳೇ ನಿಮ್ಮ ಸಂಸಾರ ಅಲ್ವೇ? ಅದರಿಂದ ಹೊರಗೆ ಬರೋಕ್ಕಾಗತ್ತೆಯೇ? ಈಗ ನಿಮ್ಮ ಮನೆಗೆ ಕದ್ದು 2-3 ಕಾಯಿಗಳನ್ನ ಮಾತ್ರ ಕಳಿಸ್ತಾ ಇದ್ದೀರಿ. ಅದೇ ನಾನು ಪಾರುಪತ್ತೆದಾರನಾದ್ರೆ ಆದರೆ ನಿಮ್ಮ ಮನೆಗೆ 2-3 ಮಂಕ್ರಿಗಳನ್ನ ಕಳಿಸೋ ವ್ಯವಸ್ಥೆ ಮಾಡ್ತೀನಿ. ಪಾರುಪತ್ತೆದಾರರು ಭೋಗೇಂದ್ರಾಚಾರ್ಯರಿಗೆ ಜಯವಾಗಲಿ. ಶ್ರೀಹರಿ. ಗುರುಗಳೇ, ನನ್ನದೊಂದು ಭಿನ್ನಹ. ಏನು ವಿಷಯ ಭೋಗೇಂದ್ರ? ಹಿರಿಯ ಗುರುಗಳು ನಮ್ಮನ್ನು ಅಗಲಿ ಹೋದ್ಮೇಲೆ ಮಠ ಒಂದು ರೀತಿ ಕಳೆಗುಂದ್ಬಿಟ್ಟಿದೆ. ಹೌದು, ಅವರ ಅಗಲಿಕೆ ನಮ್ಮನ್ನ, ಮಠವನ್ನ, ಭಕ್ತರನ್ನ ಸದಾ ಕಾಡ್ತಾ ಇದೆ. ಆದರೆ ಮಠ ಅವರು ಹಾಕೊಟ್ಟ ದಾರಿಯಲ್ಲೇ ನಡೀತಾ ಇದೆ. ಹೌದೌದು ಗುರುಗಳೇ. ಮಠಕ್ಕೆ ಬರುವ ಭಕ್ತಾದಿಗಳು ಹಿರಿಯ ಗುರುಗಳ ಸ್ಥಾನದಲ್ಲಿ ನಿಮ್ಮನ್ನು ನೋಡಿ ಕಣ್ತುಂಬ್ಕೋತಾ ಇದ್ದಾರೆ. ಈಗ ಭಕ್ತರ ಕೋರಿಕೆ ಒಂದೇ. ಏನದು? ಗುರುಗಳೇ, ಮಠದಲ್ಲಿ ಸಂಭ್ರಮಾಚರಣೆ ನಡೆದು ತುಂಬ ದಿವಸಗಳಾಗಿದೆ. ಅದಕ್ಕೆ ಗುರುಗಳ ಸನ್ಯಾಸ ದೀಕ್ಷಾ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸ್ಕೊಡಿ ಅಂತ ಕೇಳ್ಕೊತಾ ಇದ್ದಾರೆ. ಹೌದು ಗುರುಗಳೇ. ಜೊತೆಗೆ ಈ ಕಾರ್ಯಕ್ರಮಕ್ಕೆ ಮಹಾರಾಜರನ್ನ ಕರೆಸಿದ್ರೆ ಅದು ಎಲ್ಲ ಕಡೆ ಸುದ್ದಿ ಆಗುತ್ತೆ ಗುರುಗಳೇ. ಮಠದಲ್ಲಿರುವವರು ಅದೇ ರೀತಿ ಹೇಳ್ತಿದ್ದಾರೆ ಗುರುಗಳೇ. ಮಠದಲ್ಲಿ ಇರುವವರು ಅಂದರೆ ಯಾರು? ಮಠದಲ್ಲಿ ಇರುವವರಿಗೆ ಸನ್ಯಾಸ ದೀಕ್ಷೆ ಕಾರ್ಯಕ್ರಮದ ಅರಿವೇ ಇಲ್ವೇ? ಇದರ ಬಗ್ಗೆ ನಾರಾಯಣಾಚಾರ್ಯರ ಅಪೇಕ್ಷೆ ಏನು? ಆಚಾರ್ಯರು ಕೂಡ ವಿಜೃಂಭಣೆ ಬೇಡ ಅಂತ ಹೇಳ್ತಾ ಇದ್ದಾರೆ ಗುರುಗಳೇ. ಆದರೆ ಇದು ಭಕ್ತರ ಆಸೆ. ನೀವು ಅನುಮತಿ ನೀಡಿದ್ರೆ. ಭೋಗೇಂದ್ರ, ನಾರಾಯಣಾಚಾರ್ಯರ ಜೊತೆಗಿದ್ದು
ನೀನು ಅನೇಕ ವಿಚಾರಗಳನ್ನು ತಿಳಿದುಕೊಂಡೇ ಇಲ್ಲ. ನೀನು ಮಠದಲ್ಲಿ ಇಷ್ಟು ವರ್ಷ ಕಲಿತು ಕೂಡ ಮಠದ ನೀತಿ ನಿಯಮಗಳನ್ನು ಅರ್ಥ ಮಾಡಿಕೊಂಡಿಲ್ಲ. ನಿನ್ನ ತಪ್ಪುಗಳನ್ನು ನಾವು ಎಷ್ಟು ಸಾರಿ ತಿಳಿಸಿ ಹೇಳಿದ್ರು ನೀನು ನಿನ್ನ ತಪ್ಪುಗಳನ್ನು ತಿದ್ದುಕೊಂಡಿಲ್ಲ. ನಾಳೆ ನಡೀತಾ ಇರೋದು ಸನ್ಯಾಸ ದೀಕ್ಷೆ. ನದಿ ತೀರಕ್ಕೆ ಆಚಾರ್ಯರು, ಪುರೋಹಿತರು ಮತ್ತು ನಾವು ಇಷ್ಟು ಜನ ಮಾತ್ರ ಹೋಗೋದು. ಬೇರೆ ಯಾರಿಗೂ ಅವಕಾಶವಿಲ್ಲ. ಸನ್ಯಾಸ ದೀಕ್ಷೆಯ ನಂತರ ಯಾವ ಉತ್ಸವವೂ ಬೇಡ, ಹೋಗಿ ಬನ್ನಿ. ಗುರುಗಳೇ, ಇವತ್ತು ನಾರಾಯಣಾಚಾರ್ಯರ ಸನ್ಯಾಸ ದೀಕ್ಷಾ ಕಾರ್ಯಕ್ರಮ. ಹೌದು. ನೀವ್ ಅಂದ್ಕೊಂಡ ಹಾಗೆ ಏನು ಮಾಡೋದಕ್ಕೆ ಆಗಿಲ್ವಲ್ಲ ಆಚಾರ್ಯರೇ. ತಾಳ್ಮೆ. ನನಗೆ ನಾರಾಯಣಾಚಾರ್ಯರ ಮೇಲೆ ಅತಿಯಾದ ಪ್ರೀತಿ ಇದೆ ಅನ್ನೋ ವಿಷಯನ ಎಲ್ಲರಿಗೂ ತಲುಪಿಸ್ಬೇಕಾಗಿತ್ತು. ತಲುಪಿಸಿದ್ದೀನಿ. ಅಲ್ಲಿಗೆ ನನ್ನ ಉದ್ದೇಶ ಈಡೇರ್ತು ಗೋವಿಂದ. ನೋಡ್ರಪ್ಪ, ಎಲ್ಲರೂ ಕೇಳಿಸ್ಕೊಳ್ಳಿ. ಈಗ ನಾರಾಯಣಾಚಾರ್ಯರು ಸನ್ಯಾಸ ದೀಕ್ಷೆ ತಗೊಳ್ಳೋಕ್ಕೋಸ್ಕರ ನದಿ ಹತ್ರ ಹೊರಡೋ ಸಮಯ ಆಯಿತು. ಅವರು ಬಂದ ನಂತರ ನೀವೆಲ್ಲರೂ ಸೇರಿ ಅವ್ರಿಗೆ ಜೈಕಾರ ಕೂಗಬೇಕು. ಅರ್ಥ ಆಯ್ತಾ? ಅದಕ್ಕೆ ಅವ್ರು ಒಪ್ತಾರಾ? ನೀನು ಹೇಳ್ದಷ್ಟು ಮಾಡು ಗೋವಿಂದ. ಆಚಾರ್ಯರೇ ಬಂದ್ರು ಬರ್ಲಿ ಗುರುಗಳಿಗೆ ಜಯವಾಗಲಿ. ಗುರುಗಳಿಗೆ ಜಯವಾಗಲಿ. ಗುರುಗಳಿಗೆ ಜಯವಾಗಲಿ. ಭೋಗೇಂದ್ರ, ಜೈಕಾರ ಹಾಕೋದಕ್ಕೆ ಇದೇನು ಮೆರವಣಿಗೆನಾ? ಗುರುಗಳು ಅನ್ಯತಾ ಭಾವಿಸಬಾರ್ದು. ಇವತ್ತು ನಮ್ಮ ಸಂತೋಷಕ್ಕೆ ಎಲ್ಲಿಯೇ ಇಲ್ಲ. ನಾವು ಶಿಸ್ತು ಪಾಲಿಸ್ತಿಲ್ಲ ಅಂತ ದಯವಿಟ್ಟು ಅನ್ಕೋಬೇಡಿ. ನಮ್ಮ ಸಂತೋಷ ವ್ಯಕ್ತಪಡಿಸೋದಕ್ಕೆ ಒಂದು ಅವಕಾಶ ಕೊಡಿ. ಗುರುಗಳಿಗೆ ಜಯವಾಗಲಿ. 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 ಶ್ರೀಹರಿ. ನಾರಾಯಣಾಚಾರ್ಯರೇ, ನೀವು ಸನ್ಯಾಸ ಸ್ವೀಕಾರ ಮಾಡಬೇಕೆಂಬುದು ನಿಮ್ಮ ಬಹುದಿನಗಳ ಬಯಕೆಯಾಗಿತ್ತು ಅಲ್ಲವೇ? ಹೌದು ಗುರುಗಳೇ. ಅದೆಂದೋ ಬಾಲ್ಯದಲ್ಲಿ ನಿಮ್ಮ ಕೃಪಾಶೀರ್ವಾದದಿಂದ ನನ್ನ ಮನಸ್ಸು ಸನ್ಯಾಸದ ಕಡೆ ಒಲಿಯಿತು. ಅಂದಿನಿಂದ ಅರೆಗಳಿಗೆ ಸಹ ವಿಚಲಿತವಾಗಿಲ್ಲ. ನೀವು ಮಠದಲ್ಲಿ ಯಾವಾಗಲೂ ಹಠಯೋಗದಲ್ಲಿರ್ತಿದ್ರಿ. ಸನ್ಯಾಸಿಯಾಗಬೇಕೆಂಬ ಆಸೆಗೆ ದೇಹದಂಡನೆಯೇ? ಇಲ್ಲ ಗುರುಗಳೇ, ಗುರು ಕರುಣೆಗಾಗಿ ದೇಹ ಮನಸ್ಸು ಪರಿತಪಿಸ್ತಾ ಇತ್ತು. ಗುರು ಕರುಣೆಗಾಗಿ ಭಗವಂತನ ಮೊರೆ ಹೋಗುತ್ತಿದ್ದೆ. ಭಗವಂತ ಏನು ಹೇಳಿದ? ಗುರು ಕರುಣೆಯಿಂದ ವಂಚಿತರಾದವರನ್ನ ತ್ರಿಮೂರ್ತಿಗಳೂ ಸಹ ಕಾಯಲಾರರು.